ಕೇಸ್ನಲ್ಲಿ ನಟ ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಪಾರ್ ಮಾಡಲೇಬೇಕು, ಬಚಾವ್ ಮಾಡಲೇಬೇಕು ಅಂತ ಬೆಳ್ಳಂಬೆಳಿಗ್ಗೆ ದರ್ಶನ್ ಪರ ವಕೀಲರ ಆಗಮನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಆಗಿತ್ತು. ಅನಿಲ್ ಬಾಬು ಸ್ವತಃ ಪತ್ನಿ ವಿಜಯಲಕ್ಷ್ಮಿ ನೇಮಕ ಮಾಡಿರುವಂತಹ ವಕೀಲರು ನಟ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಬೆಳ್ಳಂಬೆಳಿಗ್ಗೆ ಆಗಮಿಸಿದ್ರು. ಜಾಮೀನಿನ ಮೇಲೆ ದಾಸನನ್ನ ಹೊರತರಬೇಕು ಅಂತ ತಯಾರಿಗಳಾಗ್ತಾ ಇದೆ. ಬೆಳ್ಳಂಬೆಳಿಗ್ಗೆ ದರ್ಶನ್ ಭೇಟಿ ಮಾಡೋದಕ್ಕೆ ವಕೀಲರ ತಂಡದ ಆಗಮನ ಆಗಿತ್ತು. ಅದಾದ ಬಳಿಕ ಅವರು ಒಂದು ಹೇಳಿಕೆ ಕೊಟ್ಟರು. ಸಂಜೆ 5 ಗಂಟೆ ಒಳಗಡೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು, ಕಸ್ಟಡಿಗೆ ಕೇಳೋದು ತನಿಖಾಧಿಕಾರಿಗಳ ನಿರ್ಧಾರ. ನಟ ದರ್ಶನ್ ಪರ ವಕೀಲ ಅನಿಲ್ ಬಾಬು ಈ ಹೇಳಿಕೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ. ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ 20ನೇ ತಾರೀಕು ಸಂಜೆ 5 ಗಂಟೆ ಗಂಟೆ ಇತ್ತು. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಇನ್ನು ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟೆ ವೀಕೆಂಡ್. ಅದರ್ವೈಸ್ ನಮ್ಗೆ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋಂಥ ಅವಶ್ಯಕತೆ ಇಲ್ಲ ಅಂತ ಕಲ್ತೀವಿ. ನೋಡೋಣ ಮಧ್ಯಾಹ್ನ ಏನ್ ಮಾಡ್ತಾರೆ ನೋಡೋಣ. ಬೇಲ್ ಅಪ್ಲಿಕೇಶನ್ ಬೇಲ್ ಅಪ್ಲಿಕೇಶನ್ಸ್ ಇವತ್ತು ಏನೋ ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಹಾಕ್ತಾರೋ ಇಲ್ಲ ಏನು ಜುಡಿಷಿಯಲ್ ಕಸ್ಟಡಿಗೆ ಹೋದಂತ ನಂತರ ಅಟ್ಲೀಸ್ಟ್ ಒನ್ ವೀಕ್ ಟೈಮ್ ತಗೊಂಡು ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಇಲ್ಲ ಇವತ್ತಿಲ್ಲ, 1 ವೀಕ್ ಟೈಮ್ ಆಗುತ್ತೆ. ವಿಲ್ ಟೇಕ್ ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ, ರಂಗನಾಥ್ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ಬೇಕು ನೆಸೆಸಿಟಿ ಇತ್ತು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಬೋದು ಇಲ್ಲ ನಾವು ಮಾಡ್ಬೋದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ 1 ವಾರ 2 ವಾರದಲ್ಲಿ ನಾವು ಮಾಡ್ತೀವಿ. ಸದ್ಯಕ್ಕಂತೂ ನಟ ದರ್ಶನ್ ಅವ್ರಿಗೆ ಈ ಪ್ರಕರಣದಿಂದ ರಿಲೀಫ್ ಸಿಗುವ ಸಾಧ್ಯತೆಗಳು ಕಡಿಮೆ. ಅವರ ಪರ ವಕೀಲರು ಅನಿಲ್ ಬಾಬು ಅವರು ಹೇಳೋ ಪ್ರಕಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು, ಆ ನಂತರ ಜಾಮೀನು ಅರ್ಜಿನ ನಾವು ಸಲ್ಲಿಕೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅಲ್ಲಿಗೆ 90 ದಿನಗಳು ಅವರು ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಬೇಕಾಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಸಾಲು ಸಂಕಷ್ಟ. ಕಾರಣ ಪ್ರಕರಣದಲ್ಲಿ ಮತ್ತಷ್ಟು IPC ಸೆಕ್ಷನ್ಗಳ ಸೇರ್ಪಡೆ ಕೂಡ ಆಗಿದೆ. ಹೆಚ್ಚುವರಿಯಾಗಿ 8 ಸೆಕ್ಷನ್ಗಳನ್ನ ಸೇರಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹೊಸದಾಗಿ 120B, 364, 355, 384, 147, 148 ಈ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಾಗಿದೆ. ಎಲ್ಲ ಹೊಸ ಸೆಕ್ಷನ್ಗಳನ್ನ ಕೂಡ ಪ್ರಕರಣದ ತೀವ್ರತೆಯನ್ನ ಹೆಚ್ಚು ಮಾಡುವಲ್ಲಿ ಸೇರ್ಪಡೆಯಾಗಿದೆ ಪೊಲೀಸರಿಂದ. ಈ ಹಿಂದೆ 302 ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ ದಾಖಲಾಗಿತ್ತು. ಅದರ ಜೊತೆಗೆ ಮತ್ತೆ 8 ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೆಕ್ಷನ್ಗಳನ್ನ ಕೂಡ ಪೊಲೀಸರು ಸೇರಿಸಿದ್ದಾರೆ, ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಸದ್ಯಕ್ಕಂತೂ ರಿಲೀಫ್ ನಟ ದರ್ಶನ್ ಅವರಿಗೆ ಇಲ್ಲ, ಅವರ ಪರ ವಕೀಲರೇ ಒಪ್ಕೊಳ್ತಿದ್ದಾರೆ. ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು, ಅದಾದ ಬಳಿಕ ಜಾಮೀನಿನ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ. ಮತ್ತೊಂದು ಕಡೆ ಹೊಸ ಸೆಕ್ಷನ್ಗಳ ಸೇರ್ಪಡೆ ಆಗ್ತಾ ಇದೆ. ಇದರ ಉದ್ದೇಶ ಈ ಪ್ರಕರಣವನ್ನ ಮತ್ತಷ್ಟು ಗಟ್ಟಿ ಮಾಡಬೇಕು, ಮತ್ತಷ್ಟು ಇದರ ಸ್ವರೂಪವನ್ನ ತೀವ್ರಗೊಳಿಸಬೇಕು ಅನ್ನುವಂಥ ನಿರ್ಧಾರನ ಏನ್ ಡೀಟೇಲ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಶ್ರುತಿ, ಏನಂತಂದರೆ ಈ ಒಂದು ಪ್ರಕರಣದಲ್ಲಿ ಈಗ ದರ್ಶನ್ ಅವರು ಸ್ವಇಚ್ಛೆಯಿಂದ ಹೇಳಿರುವಂಥದ್ದು ಏನಂದರೆ, ನಾನು 30 ಲಕ್ಷ ಹಣವನ್ನು ಕೊಟ್ಟಿದ್ದೆ, ಅದರಲ್ಲೂ ಕೂಡ 3 ಜನರಿಗೆ ಕೊಟ್ಟಿದ್ದು, ಅದರಲ್ಲೂ ಅಡ್ವಾನ್ಸ್ ಅಂತೇಳಿ 5 ಲಕ್ಷ ಕೊಟ್ಟಿದ್ದೆ, ಅಂದರೆ ಹೋಗಿ ಸರೆಂಡರ್ ಆಗೋದಕ್ಕೆ ಕೂಡ ಹೇಳಿದ್ದೆ ಅಂತ ಹೇಳಿ ಸ್ವಇಚ್ಛೆಯಾಗಿ ಅವರೇ ಒಪ್ಕೊಂಡಿದ್ದಾರೆ. ಸೊ ಹೀಗಾಗಿ ಆ ಒಂದು ಎವಿಡೆನ್ಸನ್ನು ಕೂಡ ಈಗಾಗಲೇ ಸ್ಟ್ರಾಂಗ್ ಆಗುತ್ತೆ. ಸೊ ಅದರಿಂದಾಗಿ ಈಗ ಈ ಒಂದು ಪ್ರಕರಣದಿಂದ ಅವ್ರಿಗೆ ಆಚೆ ಬರೋಕ್ಕೆ ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ. ಇದರಿಂದನೇ ಲಾಯರ್ಗಳು ಕೂಡ ಅವರ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ ಯಾವುದೇ ರೀತಿಯಾಗಿ ಅವರನ್ನು ಬಚಾವ್ ಮಾಡೋದಕ್ಕೆ. ಸೊ ಹೀಗಾಗಿ ಇವತ್ತು ಕೂಡ ಅನಿಲ್ ಬಾಬು ಅವರು ಕೂಡ ಬೆಳಗ್ಗೆನೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದಿದ್ರು, ಅವರ ಜೊತೆ ಡಿಸ್ಕಸ್ ಮಾಡಿದ್ರು. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅದೇ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ, ಅದೇ ರೀತಿಯಾಗಿ ಅವರು ಕೂಡ ಫಾಲೋ ಮಾಡಿದ್ರು. ಬೆಳಗ್ಗೆನೆ ಹೋದ್ರು, ಯಾಕಂದರೆ ಇವತ್ತು ಕಸ್ಟಡಿಯ ಕೊನೆಯ ದಿನ ಆಗಿರೋದ್ರಿಂದಾಗಿ ಅಲ್ಲೂ ಕೂಡ ಹೋಗಿ ಅವರ ಬಳಿಯಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ಆನಂತರ ಅವರು ಕೂಡ ಆಚೆ ಬಂದ ಮೇಲೆ ಹೇಳಿದ್ರು, ಇಲ್ಲ ಈ ರೀತಿಯಾಗಿ ನಾವು ಕೂಡ ಕಾನೂನು ಹೋರಾಟವನ್ನು ಮಾಡ್ತೀವಿ, ಜೊತೆಗೆ ಅಂದರೆ ಅವರು ಕೂಡ ಈಗ ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಮತ್ತು ಮುಂದಿನ ದಿನಗಳಲ್ಲಿ ಬೇಲ್ ಹಾಕೋದಕ್ಕೂ ಕೂಡ ನಾವು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊತೀವಿ ಅಂತಲೂ ಕೂಡ ಹೇಳಿರುವಂಥದ್ದು. ಅಂದರೆ ಸದ್ಯಕ್ಕೆ ಇದು ಆಗೋದಿಲ್ಲ, 1 ವಾರ ನಮಗೆ ಟೈಮ್ ಬೇಕಾಗುತ್ತೆ, ಆನಂತರ ನಾವು ಕೂಡ ಬೇಲ್ಗೆ ಅಪ್ಲೈ ಮಾಡ್ತೀವಿ ಅಂತಲೂ ಕೂಡ ಹೇಳಿರುವಂಥದ್ದು. ಇದರ ಜೊತೆಗೆ ಇನ್ನು ಸೆಕ್ಷನ್ಗಳ ವಿಚಾರಕ್ಕೆ ಬರೋದಾದರೆ, ಸೆಕ್ಷನ್ಗಳು ಮೊದಲಿಗೆ ಬರೀ ಕೊಲೆ ಪ್ರಕರಣ ಮತ್ತು
ಸಾಕ್ಷಿ ನಾಶ ಮಾತ್ರ 302 ಮತ್ತು 201 ಎರಡನ್ನ ಮಾತ್ರ ಸೇರಿಸಿರ್ತಾರೆ. ಆ ನಂತರ ಇನ್ವೆಸ್ಟಿಗೇಷನ್ ಮಾಡಿದ ನಂತರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಈ ಒಂದು 10 ರಿಂದ 11 ದಿನಗಳಲ್ಲಿ. ಅವೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಆ ನಂತರ ಈಗಾಗಲೇ 8 ಹೊಸ ಸೆಕ್ಷನ್ ಸೇರಿಸಿರುವಂಥದ್ದು. ಅದು ಕೂಡ ಈಗಾಗಲೇ ರಿಮ್ಯಾಂಡ್ ಕಾಪಿಯಲ್ಲೂ ಕೂಡ ಅದೆಲ್ಲವೂ ಕೂಡ ಇರುವಂಥದ್ದು. ಸುಮಾರು 200 ರಿಂದ 220 ಪೇಜ್ ಇರುವಂಥ ರಿಮ್ಯಾಂಡ್ ಕಾಪಿ ಇದೆ. ಅದನ್ನು ಕೂಡ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ನ್ಯಾಯಾಧೀಶರು ಮುಂದೆ ಪ್ರತಿಯೊಂದನ್ನು ಕೂಡ ಇಲ್ಲಿ ವಿವರಿಸ್ತಾರೆ. ಮಹಾಜರ್ ಮಾಡಿರೋದಾಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಕಂಪ್ಲೇಂಟ್ ಕಾಪಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ರೀತಿಯಾದಂಥ ಸಾಕ್ಷಿ ಸಿಕ್ಕಿರೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ಜಡ್ಜ್ ಮುಂದೆ ಕೊಡೋದಕ್ಕೂ ಕೂಡ ಇವತ್ತು ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ಕಾನೂನಿನ ಕುಣಿಕೆಯಿಂದ ಎಲ್ಲರೂ ಕೂಡ ತಪ್ಪಿಸ್ಕೊಳ್ಳೋದು ಬಹುತೇಕ ಡೌಟ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳಿದೆ. ಆದರೆ ಇನ್ನೂ ಏನಾದರೂ ಈಗ SPPಗೆ ಇಲ್ಲ ಪೊಲೀಸರು ಮನವಿ ಮಾಡಿರ್ತಾರೆ, ಇಲ್ಲ ಇಂಥ ಅಕ್ಯೂಸ್ ನಮಗೆ ಬೇಕು, ಸೊ ಹೀಗಾಗಿ ದಯವಿಟ್ಟು ಅವ್ರ ನಮ್ಮ ಪರವಾಗಿ ವಾದ ಮಾಡಿ ಅವ್ರನ್ನ ನಮಗೆ ಬೇಕು ಇನ್ನೂ ಒಂದು 3-4 ದಿನ ವಿಚಾರಣೆಗೆ ಅಂತ ಹೇಳಿ. ಸೊ ಅವರು ಏನಾದ್ರು ಕೇಳಿದ್ರೆ ಈಗ ಉದಾಹರಣೆಗೆ ದರ್ಶನ್ ಅವರೇ ಬೇಕು ಅಂತಂದರೆ ಅವರು ಕೂಡ ಕೋರ್ಟ್ನಲ್ಲಿ ಏನೋ ಮನವಿ ಮಾಡ್ಬೋದು, ಇಲ್ಲ ಒಂದು 4 ದಿನ ನಮಗೆ ಕಸ್ಟಡಿಗೆ ಬೇಕು, ಇನ್ನೂ ವಿಚಾರಗಳು ತೆಗೆಸೋದು ಬಾಕಿ ಇದೆ ಅಂಥೇಳಿ ಆ ರೀತಿಯಾಗಿ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಬಹುತೇಕವಾಗಿ ಎಲ್ಲರಿಗೂ ಕೂಡ ಜೈಲಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.